ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಭಾವಸುಮ ಕಾರ್ಯಕ್ರಮ ಸರಣಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು ನಿಮ್ಮ ಗೆಳೆಯ ಶರತ್ ನಿಮ್ಮೊಂದಿಗೆ. ಸ್ನೇಹಿತರೆ, ಇವತ್ತು ನಾವು ಮತ್ತೊಂದು ಗೀತೆಯ ವಿಶ್ಲೇಷಣೆ ಮಾಡುವಂತಹ ಪುಟ್ಟ ಪ್ರಯತ್ನ. ಕೀಬೋರ್ಡ್ ವಾದನದೊಂದಿಗೆ ಈ ಗೀತೆಯನ್ನು ಹಾಡಿದ್ದಾರೆ SP ಜಯಣ್ಣ, ಚಿಕ್ಕಮಗಳೂರು. ಇವರ ಮಧುರ ಕಂಠಸಿರಿಯಲ್ಲಿ ಗೀತೆಯನ್ನು ಕೇಳ್ತಾ ನಾವು ವಿಶ್ಲೇಷಣೆ ಮಾಡುವಂತಹ ಪುಟ್ಟ ಪ್ರಯತ್ನ. ಅದಕ್ಕೂ ಮೊದಲು ನಮಗೆ ಈ ಗೀತೆಯನ್ನು ಹಾಡಿ ಹಾಗೆ ಹಳೆಯ ನೆನಪುಗಳು ಹಾಗೆ ಅವರ ಒಂದು ಕಂಠಸಿರಿ ಇವತ್ತಿಗೂ ಕೂಡ ಹಲವರಲ್ಲಿ ತಲ್ಲಣವನ್ನು ಮೂಡಿಸಿದೆ. ಇವತ್ತಿಗೂ ಕೂಡ ಅವರು ಅನೇಕ ಗೀತೆಗಳನ್ನು ಹಾಡಿ ಸಮೂಹದಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಮೊದಲನೇದಾಗಿ ಅವರಿಗೆ ಇನ್ನಷ್ಟು ಗೀತೆಗಳನ್ನು ಹಾಡುವಂಥ ಶಕ್ತಿ ಆ ದೇವರು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವಾಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನಾವೆಲ್ಲರೂ ಕೂಡ ನದಿಯ ಬಗ್ಗೆ ಕೇಳಿದ್ದೇವೆ. ನೀರಿಲ್ಲ ಅಂದರೆ ನದಿ ಕೂಡ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಆ ನದಿಯನ್ನು ವರ್ಣಿಸುವಂತಹ ಒಂದು ಗೀತೆ ಇದೀಗ ನಿಮಗಾಗಿ. ಸ್ನೇಹಿತರೆ, ಈ ಗೀತೆಯ ರಚನೆ NS ಲಕ್ಷ್ಮೀನಾರಾಯಣ್ ಭಟ್ ಅವರದ್ದು. ಅವರು ನದಿಯ ಬಗ್ಗೆ ಏನು ಬರೀತಾರೆ ಹಾಗಾದ್ರೆ? ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಈ ಒಂದು ಸಂಚಿಕೆಯನ್ನು ನೀವು ಪೂರ್ತಿಯಾಗಿ ಕೇಳಬೇಕು. ಅದಕ್ಕೂ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ಒಂದು ಸಂಚಿಕೆಗಳು ನಿಮಗೆ ಮೊದಲು ಸಿಗುತ್ತೆ. ಇದೆಲ್ಲವೂ ಕೂಡ ಉಚಿತವಾಗಿರುತ್ತೆ. ಬನ್ನಿ ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ಮೊದಲ ಪಲ್ಲವಿ. ಭಾವಗೀತೆ ರಚನೆ NS ಲಕ್ಷ್ಮೀನಾರಾಯಣ್ ಭಟ್ಟ ಅವರದು. ಓ ನದಿ, ಕಡಲ ಸೇರ ಓಡುತ್ತಿರುವೆ ಓ ನದಿ, ಜೀವನದಿ ಜೀವನದಿ. ಓ ನದಿ, ಓ ನದಿ, ಕಡಲ ಸೇರ ಓಡುತ್ತಿರುವೆ ಓ ನದಿ, ಜೀವನದಿ ಜೀವನದಿ. ಎಂಥ ಸಾಲುಗಳಲ್ವಾ? ಓ ನದಿ, ಓ ನದಿ, ಕಡಲ ಸೇರ ಓಡುತ್ತಿರುವೆ ಓ ನದಿ ಅಲ್ವಾ? ಈ ನದಿ ಯಾವಾಗಲೂ ಓಡ್ತಾನೆ ಇರುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ತುಂಬಿ ಹರಿಯುತ್ತೆ. ಇದು ಎಲ್ಲಿಗೆ ಓಡ್ತಾ ಇದೆ ಹಾಗಾದ್ರೆ? ಕವಿಯ ಕಲ್ಪನೆ ಇದು. ಅಂದರೆ ವಾಸ್ತವ ಸ್ಥಿತಿಯನ್ನ ಕವಿ ಇಲ್ಲಿ ಮುಖ್ಯವಾಗಿ ವರ್ಣಿಸ್ತಾರೆ. ಓ ನದಿ, ಓ ನದಿ, ನದಿಯನ್ನ ಕರೀತಾ ಇದ್ದಾರೆ. ಓ ನದಿ, ಓ ನದಿ, ಕಡಲ ಸೇರ ಓಡುತ್ತಿರುವೆ ಓ ನದಿ ಅಲ್ವಾ? ನೀನು ಕಡಲ ಸೇರೋದಕ್ಕೆ ಅಂತ ಓಡ್ತಾ ಇದೀಯ. ಅದರ ಮಧ್ಯೆಯೂ ಕೂಡ
ಮಾನವರ ಹಾಗೆ ಸಕಲ ಜೀವಿಗಳನ್ನು ನೀನು ಬರಿತಾ ಇದ್ದೀಯ. ಇದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ವಿಷಯ. ನಾವು ಗೀತೆಗಳನ್ನ ಕೇಳ್ತೇವೆ, ಅಲ್ಲಿ ಒಳ ಅರ್ಥ ಏನು ಅನ್ನೋದನ್ನು ನಾವು ತಿಳಿಯೋದಕ್ಕೆ ಪ್ರಯತ್ನನೇ ಪಡಲ್ಲ. ಕವಿ ಸುಮ್ಮನೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಓ ನದಿ ಓ ನದಿ ಕಡಲ ಸೇರ ಓಡುತ್ತಿರುವೆ ಓ ನದಿ ಅಂತ ಸುಮ್ಮನೆ ಹೇಳಿದ್ದಾರ? ಇಲ್ಲ, ನೀನು ಪ್ರಕೃತಿ ಸಹಜವಾದ ಒಂದು ಪ್ರಕ್ರಿಯೆ. ನೀನು ಕಡಲ ಸೇರೋದಕ್ಕೆ ಅಂತ ಓಡ್ತಾ ಇದ್ದೀಯ. ಅದರ ಮಧ್ಯೆಯೇ ಕೂಡ ಮಾನವರ ಹಾಗೂ ಸಕಲ ಜೀವಿಗಳನ್ನು ನೀರು ಕೊಡೋದ್ರ ಮೂಲಕ ನೀನು ಕಾಪಾಡ್ತಾ ಇದ್ದೀಯ. ಮುಂದೆ ಹೇಳ್ತಾರೆ, ಜೀವನದಿ ಜೀವನದಿ. ಈ ಪಲ್ವೆಯನ್ನು ಈ ರೀತಿಯಾಗಿ ಅವರು ಕೊನೆಗೊಳಿಸ್ತಾರೆ. ಜೀವನದಿ ಅಂದ್ರೆ ಸಕಲ ಜೀವಿಗಳನ್ನ ಕಾಪಾಡ್ತಾ ಇದ್ದೀಯ. ಇಡೀ ಮಾನವ ಕುಲಕ್ಕೆ ಹಾಗೆ ಇಡೀ ಸಕಲ ಜೀವಿಗಳಿಗೂ ಕೂಡ ನೀನು ಆದರ್ಶಪ್ರಾಯಳಾಗ್ತಾ ಇದೆಯಾ. ಅಂದ್ರೆ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದೀಯ ತಾಯಿ. ನದಿಯನ್ನ ತಾಯಿ ಹೋಲಿಸ್ತಾರೆ. ನಮ್ಮಮ್ಮ ನಮಗೆ ತನ್ನ ಹೊಟ್ಟೆ ಬಟ್ಟೆಯನ್ನು ಕಟ್ಕೊಂಡು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋಳು ಅದು ತಂದೆ ಮತ್ತು ತಾಯಿ ಮಾತ್ರ. ಆ ಶಕ್ತಿ ಬೇರೆ ಯಾರಲ್ಲೂ ಇಲ್ಲ. ಅವರನ್ನು ಬಿಟ್ಟರೆ ನದಿಯಲ್ಲಿ ನೀರಿಲ್ಲ ಅಥವಾ ಏನೋ ಒಂದು ಸಮಸ್ಯೆ ಆಗಿದೆ ಅಂದ ತಕ್ಷಣ ನಾವೆಲ್ಲರೂ ಕೂಡ ಈಗ ಟ್ಯಾಂಕರ್ ಆ ರೀತಿಯ ಒಂದು ಆಧುನಿಕ ಒಂದು ಪ್ರಕ್ರಿಯೆಯಲ್ಲಿ ನಾವು ತೊಡ್ಕೊಳ್ತೇವೆ. ಅಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸ್ಕೊಂಡಿರುವಂಥದ್ದು, ಹಾಗೆ ಬಾಟಲ್ನಲ್ಲಿ ನೀರು ತೆಗೆದುಕೊಳ್ಳುವಂಥದ್ದು, ಕುಡಿಯೋದಕ್ಕೆ ನೀರಿಲ್ಲ ಅಂದ ತಕ್ಷಣ ಅಂಗಡಿಗೆ ಹೋಗಿ ಬಾಟ್ಲಲ್ಲಿ ನೀರು ತಗೊಳ್ಳುವಂಥದ್ದು. ಹಾಗಾದರೆ ಈ ನೀರೆಲ್ಲ ಎಲ್ಲಿಂದ ಬರುತ್ತೆ? ನದಿಯಲ್ಲಿ ನೀರು ಹರಿದ್ರೆ ಮಾತ್ರ ತಾನೇ ಇದೆಲ್ಲ ಸಾಧ್ಯ. ನೀರೇ ಹರಿಲಿಲ್ಲ ಅಂದರೆ ಅದೇಗೆ ಸಾಧ್ಯ ಆಗುತ್ತೆ ಅಲ್ವಾ? ಕವಿಯ ಕಲ್ಪನೆನೇ ಹಾಗೆ. ಒಂದು ಜೀವಿ ತನ್ನ ಜೀವನವನ್ನು ಮುಂದುವರಿಸೋದಕ್ಕೆ ನೀರು ಅನ್ನೋದು ಬಹಳ ಮುಖ್ಯ. ಎಲ್ಲವೂ ಕೂಡ ಕಡಲಿಗೆ ಸೇರಿದ್ರೆ ಅದು ಉಪ್ಪಾಗುತ್ತೆ. ಇತ್ತೀಚಿನ ತಂತ್ರಜ್ಞಾನಗಳು ಅವುಗಳನ್ನು ಸೋಸೋದ್ರ ಮೂಲಕ, ಅಂದರೆ ಉಪ್ಪು ನೀರನ್ನು ಸಿಹಿ ಮಾಡುವುದ್ರ ಮೂಲಕ ಅದನ್ನು ಕೂಡ ಬಳಸ್ತಾ ಇದ್ದಾರೆ ಅಂತ ಕೇಳ್ಬಿಟ್ಟಿದ್ದೇವೆ. ಆದರೆ ನದಿ ಎಲ್ಲವೂ ಕೂಡ ಹೋಗಿ ಕಡಲಿನಲ್ಲಿ ಸೇರಿದ್ರೆ ಏನಾಗಬಹುದು ಅಂತ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಬನ್ನಿ, ಈಗ ಮೊದಲ ಚರಣ. ಪರ್ವತದಲ್ಲಿ ಜನನ ಬಳಸಿ ಬರಲು ಕಾನನ, ಹರಿವ ನೀರೆ ನಿರ್ಜರೆ ಜಗವಿ ಜೀವ ಕಾಸರೆ. ಪರ್ವತದಲ್ಲಿ ಜನನ ಬಳಸಿ ಬರಲು ಕಾನನ, ಹರಿವ ನೀರೆ ನಿರ್ಜರೆ ಜಗವೆ ಜೀವ ಕಾಸರೆ. ಭಾರ ದೂರ ನಿನ್ನದು ಮರಳಿ ಬರಲು ಆಗದು, ಭಾರ ದೂರ ನಿನ್ನದು ಮರಳಿ ಬರಲು ಆಗದು. ಹಾರಿ ಬಿಟ್ಟ ಹಕ್ಕಿಯಂತೆ ಓಡುತ್ತಿರುವೆ ನೀನು, ತಡೆಮರರು ನಿನ್ನನು. ಹಾರಿ ಬಿಟ್ಟ ಹಕ್ಕಿಯಂತೆ ಓಡುತ್ತಿರುವೆ ನೀನು, ತಡೆವರಾರು ನಿನ್ನನು. ಓ ನದಿ ಓ ನದಿ ಕಡಲ ಸೇರ ಓಡುತ್ತಿರುವೆ ಓ ನದಿ, ಜೀವನದಿ ಜೀವನದಿ. ಎಂಥ ಸಾಲುಗಳು! ಪರ್ವತದಲ್ಲಿ ಜನನ ಬಳಸಿ ಬರಲು ಕಾನನ ಅಲ್ವಾ? ಎಲ್ಲೋ ಬೆಟ್ಟದ ತಪ್ಪಲಿನಲ್ಲಿ ನೀನು ಜನಿಸ್ತೀಯ.
ಹಾಗೆ ಕಾಡು ಮೇಡುಗಳನ್ನ ಸುತ್ತಕೊಂಡು ನೀನು ನದಿಗೆ ಬರ್ತೀಯ. ನದಿಯಲ್ಲಾದರೂ ಸುಮ್ಮನೆ ಇರ್ತೀಯ, ಅಲ್ಲೂ ಕೂಡ ಹರಿತಾನೆ ಇರ್ತೀಯ. ಕಡಲ ಕಡೆಗೆ ನಿನ್ನ ಪಯಣ, ಅದರ ಮಧ್ಯೆ ಜನರಿಗೆ ಒಂದಿಷ್ಟು ನಿನ್ನ ದರ್ಶನ. ಅಂದರೆ ನೀನು ಜನರಿಗೂ ಕೂಡ ಸಿಗ್ತೀಯ, ಹಾಗೆ ಸಕಲ ಜೀವಿಗಳಿಗೂ ಕೂಡ ನೀನು ಸಿಗ್ತೀಯ. ನಂತರದಲ್ಲಿ ಹೋಗಿ ಕಡಲನ್ನ ಸೇರ್ತೀಯ. ಪರ್ವತದಲ್ಲಿ ಜನನ, ನೀನು ಪರ್ವತದಲ್ಲಿ ಹುಟ್ಟಿದ್ದೀಯ, ಅಂದರೆ ಬೆಟ್ಟದ ತಪ್ಪಲಿನಲ್ಲಿ ನೀನು ಹುಟ್ಟಿದ್ದೀಯ. ಬಳಸಿ ಬರಲು ಕಾನನ, ಅಂದರೆ ಎಲ್ಲ ಕಾಡು ಮೇಡುಗಳನ್ನ ಸುತ್ತಕೊಂಡು ನಂತರದಲ್ಲಿ ನೀನು ನದಿಗೆ ಬರ್ತೀಯ. ನಿನ್ನ ಹೆಸರೇನ ನದಿ? ಎಂಥ ಅದ್ಭುತವಾದ ಸಾಲು ಅಲ್ವಾ? ನಾವು ಕೇಳಬೇಕಾಗಿದೆ, ನಿನ್ನ ಹೆಸರೇನ ನದಿ ಅಂತ. ಇವತ್ತಿಗೂ ಕೂಡ ಅನೇಕರು ಈ ನದಿಗಳು ಎಲ್ಲೆಲ್ಲೂ ಹುಟ್ಟುತ್ತವೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ ಏನಾಗುತ್ತೆ ಅಂದರೆ, ನೀರೇ ಇಲ್ಲದೆ ಇರುವ ಸಂದರ್ಭಗಳಲ್ಲಿ ನೀರನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ನೀರೇ ಇಲ್ಲ, ಆದರೂ ಕೂಡ ಅವರು ಸಾಮಾನ್ಯ ಜನರು ತಿಳುವಳಿಕೆ ಇಲ್ಲದಾಗೆ ಮಾಡ್ತಾರೆ. ನೀರನ್ನ ಪೋಲ್ ಮಾಡಬೇಡಿ ಅಂತ ಒಂದು ಕಡೆ ಹೇಳ್ತಾರೆ, ಆದರೆ ಅವರು ಎಂದಿನಂತೆ ಪ್ರತಿನಿತ್ಯದ ಕಾಯಕವನ್ನು ಬಿಡೋದೇ ಇಲ್ಲ. ಮುಂದೆ ಹೇಳ್ತಾರೆ, ಹರಿವ ನೀರೇ ನಿರ್ಜರೆ, ಜಗವೇ ಜೀವಕಾಸರೆ ಅಲ್ವಾ? ಈ ನೀರು ಝರಿಯ ರೂಪದಲ್ಲಿಯೂ ಕೂಡ ಹರಿಯುತ್ತೆ. ಝರಿ ಅನ್ನೋದ್ರೆ ಜಲಪಾತಗಳು. ಈ ಜಲಪಾತಗಳ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ. ಇದು ಜಗ, ಜೀವನ ಎಲ್ಲದಕ್ಕೂ ಕೂಡ ಆಸರೆಯಾಗಿರುತ್ತೆ. ಜಗವೇ ಜೀವಕಾಸರೆ ಅಲ್ವಾ? ನಾವು ಜೀವನವನ್ನ ನಡೆಸಬೇಕು ಅಂದ್ರೆ ನಮಗೆ ನೀರು ಬೇಕು. ನೀರೇ ಇಲ್ಲ ಅಂದ ತಕ್ಷಣ ನಾವು ಎಲ್ಲಿಗೆ ಹುಡ್ಕೊಂಡು ಹಾಗಾದ್ರೆ ಇದೆಲ್ಲಿ ಸಿಗುತ್ತೆ ನಮಗೆ ನೀರು ಅಂತ ಹುಡುಕಿಕೊಂಡು ಹೋಗುವಂತಹ ಪರಿಸ್ಥಿತಿ ಇತ್ತೀಚಿನ ಕಾಲದಲ್ಲಿ ಬಂದಿದೆ. ಕವಿಯ ಕಲ್ಪನೆಗಳು ಅವತ್ತೇ ಆ ರೀತಿಯ ಕಲ್ಪನೆಗಳು ಮೂಡಿತ್ತು. ನಿನ್ನನ್ನು ಬಿಟ್ಟರೆ ನಮ್ಗ್ಯಾರು ಆಸರೆ ಇಲ್ಲ. 1 ಗಂಟೆ 2 ಗಂಟೆ 3 ಗಂಟೆ ನೀರು ಕುಡಿದೇ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ನೀರು ಕುಡದೇ ಇದ್ರೆ ಆತ ದೈವದಿಂದಾಗ್ತಾನೆ. ಆತ ಅಥವಾ ಆಕೆ ಯಾರೇ ಇರ್ಬೋದು, ಸಕಲ ಜೀವಗಳಿಗೂ ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನೀನೇ ನಮ್ಮ ಆಸರೆಯಾಗಿರಬೇಕು. ನೀನೇ ನಮ್ಮ ಆಸರೆ. ನಿನ್ನನ್ನು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ. ಇದು ಕವಿಯ ಕಲ್ಪನೆಯೂ ಹೌದು, ವಾಸ್ತವ ಪರಿಸ್ಥಿತಿಯೂ ಹೌದು. ಭಾರ ದೂರ ನಿನ್ನದು ಮರಳಿ ಬರಲು ಆಗದು ಅಲ್ವಾ? ಈ ನದಿ ಹರಿತಾ ಇರುತ್ತೆ, ಮತ್ತೆ ಹಿಂದಕ್ಕೆ ಬರೋದನ್ನು ಯಾವತ್ತಾದ್ರೂ ನೋಡಿದ್ದೀರಾ? ಮರಳಿ ಬರುತ್ತಾ? ಖಂಡಿತ ಬರಲ್ಲ. ಅದು ಹರಿತಾ ಹರಿತಾ ಕಡಲನ್ನು ಸೇರುತ್ತೆ. ಮಧ್ಯೆ ಮಧ್ಯೆ ಅನೇಕ ನದಿಗಳಿಗೆ ಸೇರಿ ನಂತರದಲ್ಲಿ ಅದು ಕಡಲನ್ನು ಸೇರುತ್ತೆ. ಕಡಲನ್ನು ಸೇರಿದ ತಕ್ಷಣ ಅದು ಉಪ್ಪಾಗುತ್ತೆ. ಆಗ ಅದನ್ನ ನಾವು ಕುಡಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಮರಳಿ ಬರೋದಕ್ಕೂ ಆಗಲ್ಲ. ಅದಕ್ಕೆ ಮರಳಿ ಬಂದರೆ
ಅದು ಮಳೆಯ ರೂಪದಲ್ಲಿ ಆಗಿರಬೇಕು. ಆದರೆ ಬಿಸಿಲು, ಮಳೆ ಇವೆಲ್ಲವೂ ಕೂಡ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಬಿಸಿಲು ಬಂದರೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅದಕ್ಕೂ ನಾವೇ ಕಾರಣಕರ್ತರು. ನಾವು ಕಾಡು ಮೇಡುಗಳನ್ನು ಕಡಿತಾ ಇದ್ದೇವೆ, ಹಸಿರು ಗಿಡಗಳನ್ನು ಬೆಳೆಸೋದಿಲ್ಲ. ಹಾಗಾಗಿ ಬೇಸಿಗೆಯ ಸಂದರ್ಭದಲ್ಲಿ ನಮಗೆ ಸೆಕೆ ಜಾಸ್ತಿ ಅಲ್ವಾ? ಇದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಇತ್ತೀಚೆಗೂ ಕೂಡ ಅನೇಕ ಒಂದು ಶಾಲೆಗಳೇನಿದೆ ಅಲ್ಲಿ ಕೆಲವು ಕಡೆ ಗಿಡಗಳನ್ನ ಬೆಳೆಸ್ತಾರೆ, ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಹಾಗೆ ಎಲ್ಲ ಕಡೆಯೂ ಕೂಡ ಎಲ್ಲರೂ ಕೂಡ ತಮ್ಮ ತಮ್ಮ ಜನ್ಮ ದಿನಾಂಕಗಳಂದು ಒಂದೊಂದು ಗಿಡವನ್ನು ನೆಡುತ್ತಾ ನಾವು ಮುಂದಿನ ಪೀಳಿಗೆಗೂ ಕೂಡ ನಾವು ಒಳ್ಳೆಯ ವಾತಾವರಣವನ್ನು ಬಿಟ್ಟು ಹೋಗಬೇಕಾಗಿದೆ. ಮರಳಿ ಬರೋದಕ್ಕೆ ಆಗಲ್ಲ. ನದಿ ಒಂದು ಸರಿ ಹರಿದು ಹೋದ ಮೇಲೆ ಮತ್ತೆ ಅದು ಹಿಂತಿರುಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ಕವಿಯಲ್ಲಿ ಹೇಳ್ತಾರೆ. ಹಾರಿ ಬಿಟ್ಟ ಹಕ್ಕಿಯಂತೆ ಓಡುತ್ತಿರುವೆ ನೀನು. ಎಂತಹ ಸಾಲು ಅಲ್ವಾ? ಹಕ್ಕಿ, ಇವಾಗಲೂ ಕೂಡ ಕೆಲವರು ಹಕ್ಕಿಗಳನ್ನು, ಅಕ್ಕಿ ಅಲ್ಲ ಹಕ್ಕಿಗಳನ್ನು ಇವತ್ತಿಗೂ ಕೂಡ ಕೂಡಿ ಹಾಕಿಕೊಳ್ತಾರೆ, ಹಾಗೆ ಸಾಕ್ತಾರೆ. ಅದು ಸರಿಯಲ್ಲ. ಅದು ಸ್ವಚ್ಛಂದವಾಗಿ ಹಾರಾಡಬೇಕು. ಹಾಗೆ ನದಿಗೆ ವರ್ಣಿಸ್ತಾರೆ ನದಿಯನ್ನ ಲೇಖಕರು. ಹಾರಿ ಬಿಟ್ಟ ಹಕ್ಕಿಯಂತೆ ಹರಿಯುತ್ತಿರುವೆ ನೀನು. ನಿನಗೆ ಯಾರು ಕೂಡ ತಡೆ ಒಡ್ಡುವವರಿಲ್ಲ. ನಿನ್ನನ್ನು ತಡೆಯೋದಕ್ಕೂ ಕೂಡ ಸಾಧ್ಯವಾಗಲ್ಲ. ನೋಡಿದಿರಲ್ಲ ಕೊಡಗಿನಲ್ಲಿ ಆದಂಥ ಪರಿಸ್ಥಿತಿ. ಇವತ್ತಿಗೂ ಕೂಡ ಕೆಲವು ಕಡೆ ಭೂಕಂಪಗಳು, ಪ್ರವಾಹಗಳು ಸಂಭವಿಸ್ತಾನೆ ಇದೆ. ಇದಕ್ಕೆ ಕಾರಣಕರ್ತರು ಯಾರು? ನಾವೇನೆ. ನಾವು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದೇವೆ, ಮರ ಗಿಡಗಳನ್ನ ಕಡಿತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ? ಒತ್ತೊತ್ತಾಗಿ ಮರಗಿಡಗಳು ಬೆಳೆದಿದ್ದೆಲ್ಲವೂ ಕೂಡ ನಾಶವಾದಾಗ ಭೂಮಿ ಬಿರುಕು ಬಿಡ್ತಾ ಇದೆ. ಅಂತಹ ಸನ್ನಿವೇಶದಲ್ಲಿ ಏನಾಗುತ್ತೆ? ಈ ಒಂದು ನಮಗೆ ನೀರು ಸಿಗಲ್ಲ. ಇವತ್ತಿಗೂ ಕೂಡ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಎಲ್ಲ ಕಡೆಯೂ ಕೂಡ ಬೋರ್ವೆಲ್ಗಳು ತಲೆ ಎತ್ತಾ ಇದೆ. ಬೋರ್ವೆಲ್ನ ತೆಗೆಯೋದಿರಲಿ, ಅದನ್ನು ಮುಚ್ಚೋದು ಇಲ್ಲ. ಪಾಪ ಯಾವುದೋ ಒಂದು ಮಗು ಅದರೊಳಗಡೆ ಬೀಳುತ್ತೆ, ಅಲ್ಲೇ ಹಾಸನಿಗುತ್ತೆ. ಇದನ್ನ ಯಾರೂ ಕೂಡ ಗಮನಿಸೋದಿಲ್ಲ. ಇವತ್ತು ನೀರು ಬರಲಿಲ್ಲ ಅಂದಾಗ ನಾವು ಭೂಮಿಗೆ ಶಾಪ ಆಗ್ತೇವೆ. ಹಾಗೆ ಇನ್ನೂ ಆಳಕ್ಕೆ ನಾವು ಬೋರ್ವೆಲ್ಗಳನ್ನು ಕೊರೆಸ್ತಾ ಇದ್ದೇವೆ. ಇದೆಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಾವೇ ಗಿಡ ಮರಗಳನ್ನು ಬೆಳೆಸೋದಿಲ್ಲ. ನಮಗೆ ನೀರು ಬೇಕು ಅಂದರೆ ಹೇಗೆ ಸಾಧ್ಯ ಆಗತ್ತೆ? ನದಿ ಹರಿತಾನೆ ಇರುತ್ತೆ. ಹಕ್ಕಿಯ ರೀತಿಯಲ್ಲಿ ಹಕ್ಕಿ ಏನಾದರೂ ಹೊರಗಡೆ ಬಿಟ್ಟರೆ ಅದು ಯಾವ ರೀತಿ ಹಾರುತ್ತೋ ಹಾಗೆ ನದಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಇದೆ. ಆದರೆ ಮಾನವರು ಅದನ್ನು ಕಲುಷಿತಗೊಳಿಸ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಸರಿ? ಇದು ನಮಗೆ ಅಪಾಯ ಅಲ್ವಾ? ತಡೆಬರಾರು ನಿನ್ನನ್ನು ಅಲ್ವಾ?
ನದಿ ಓಡ್ತಾನೆ ಇದೆ ಕಣ್ರಿ. ತಡೆಯೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಅನೇಕ ಅಣೆಕಟ್ಟುಗಳನ್ನ ಹಾಕಿ ತಡಿಬಹುದು, ಆದರೆ ಅದು ಎಷ್ಟಂತ ತನ್ನ ಅರಿವನ್ನು ಹೆಚ್ಚಿಸ್ಕೊಳ್ಳುತ್ತೆ, ಅಂದರೆ ಅದೆಷ್ಟಂತ ತುಂಬುತ್ತೆ ಹೇಳಿ. ಅದು ಕೂಡ ನೀರು ಹೆಚ್ಚಾದರೆ ಒಡೆಯುವಂಥ ಸಾಧ್ಯತೆಗಳಿರ್ತವೆ. ಏನೇ ಮಾಡಿದ್ರೂ ಕೂಡ ನದಿ ತನ್ನ ಹರಿವನ್ನು ನಿಲ್ಲಿಸೋದಿಲ್ಲ. ಅದು ಹರಿತಾನೆ ಇರುತ್ತೆ, ಇಂದಿಗೂ ಹರಿಯುತ್ತೆ, ಮುಂದೆನೂ ಹರಿಯುತ್ತೆ, ನಿರಂತರವಾಗಿ ಹರಿತಾನೆ ಇರುತ್ತೆ. ಈಗ ಮುಂದಿನ ಚರಣ. ಹೊನ್ನ ಹೊತ್ತು ಮೂಡುವಾಗ ಚಿನ್ನದಂತೆ ಹೊಳೆಯುವೆ, ದಿಣ್ಣೆಯಿಂದ ಹಳ್ಳ ತೆಡೆಗೆ ಕುಲುಕಿ ಬಳುಕಿ ಹರಿಯುವೆ. ಹೊನ್ನ ಹೊತ್ತು ಮೂಡುವಾಗ ಚಿನ್ನದಂತೆ ಹೊಳೆಯುವೆ, ದಿಣ್ಣೆಯಿಂದ ಹಳ್ಳ ತೆಡೆಗೆ ಕುಲುಕಿ ಬಳುಕಿ ಹರಿಯುವೆ. ನೋಟವೇನು ಸುಂದರ ನಲಿಯುತ್ತಿದೆ ವಸುಂದರ, ನೋಟವೇನು ಸುಂದರ ನಲಿಯುತ್ತಿದೆ ವಸುಂದರ. ಮಾಟವಾದ ಮೈಯ ತರುಣಿಯಂತೆ ನೀನು ಬಾರೆ, ಬರುವಾಗ ಚೆಲುವ ತಾರೆ. ಹೊನ್ನ ಹೊತ್ತು ಮೂಡುವಾಗ ಚಿನ್ನದಂತೆ ಹೊಳೆಯುವೆ ಅಲ್ವಾ. ಬೆಳಕು ಹರಿತಾ ಇದೆ ಅಂದ ತಕ್ಷಣ ನಿನ್ನಲ್ಲಿ ಒಂದು ರೀತಿಯ ಹೊಳಪು. ಹೊನ್ನ ಹೊತ್ತು ಮೂಡುವಾಗ ಚಿನ್ನದಂತೆ ಹೊಳೆಯುವೆ, ಎಂತಹ ವರ್ಣನೆ ಅಲ್ವಾ. ಈಗ ಭೂಮಿಗೆ ಬೆಳಕರಿತಾ ಇದೆ ಅಂದ ತಕ್ಷಣ ಸೂರ್ಯ ತನ್ನ ತಾಪವನ್ನು ಹೊರಸೂಸ್ತಾನೆ. ಆ ಸಂದರ್ಭದಲ್ಲಿ ನದಿಯ ಬಳಿ ನಿಂತ್ಕೊಂಡು ನಾವು ನದಿಯನ್ನು ನೋಡಿದ್ರೆ ನಮಗೆ ಅಲ್ಲೇನೋ ಹೊಳಿತಾ ಇದೆ ಅನ್ನುವ ರೀತಿ ನಮಗೆ ಕಾಣಿಸುತ್ತೆ. ಅದು ಇಡೀ ಭೂಮಿಯನ್ನು ತಂಪುಗೊಳಿಸುವುದರ ಜೊತೆಗೆ ನೋಡುಗರ ಒಂದು ನೋಟಕ್ಕೆ ಹಿಂಪನ್ನು ತರುತ್ತೆ. ಅಂದರೆ ಆ ನೋಡ್ತಾ ಇದ್ರೆ ಏನೋ ಚಿನ್ನ ಇದೆಯೇನೋ ಅದರೊಳಗಡೆ ಅಂತ ಅನಿಸುತ್ತೆ. ಅಷ್ಟು ಜೋಪಾನ ಮಾಡಬೇಕಾಗಿದೆ ಇವತ್ತು ನಾವು ನೀರನ್ನು. ಆದರೆ ಎಷ್ಟೋ ಜನರಿಗೆ ಇನ್ನೂ ಕೂಡ ಅರಿವಿಲ್ಲ. ನೀರನ್ನು ಬೇಕಾಬಿಟ್ಟಿ ಬಳಸ್ತಾ ಇದ್ದಾರೆ. ಅದು ನಮಗೂ ನಿಮಗೂ ಗೊತ್ತಿರುವಂಥ ವಿಷಯ. ದಿಣ್ಣೆಯಿಂದ ಹಳ್ಳದೆಡೆಗೆ ಕುಲುಕಿ ಬಳುಕಿ ಹರಿಯುವೆ ಅಲ್ವಾ. ಎಷ್ಟು ಸುಂದರವಾಗಿ ಹರಿಯುತ್ತೆ ನದಿ. ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತಿರುವಂಥ ವಿಷಯ. ಅಂದರೆ ನದಿ ಎತ್ತರವಾದ ಕಲ್ಲಿದ್ದರೆ ಅದರ ಮೇಲಿನಿಂದ ಹರಿಯುತ್ತೆ. ಹಾಗೆ ನಾವು ಚಿಕ್ಕವರಾಗಿದ್ದಾಗ ಒಂದು ರೀತಿಯ ಈ ಹಳ್ಳಗಳು, ಸಣ್ಣ ಸಣ್ಣ ಹಳ್ಳಗಳಲ್ಲಿ ಒಂದು ಕಲ್ಲುಗಳನ್ನು ಇಟ್ಕೊಂಡು ಅದರ ಮಧ್ಯೆ ನೀರು ಹರಿಯೋದನ್ನು ನಾವು ನೋಡ್ತಾ ಎಷ್ಟು ಖುಷಿ ಪಟ್ಟಿದ್ವಿ. ಆದರೆ ಇತ್ತೀಚೆಗೆ ನದಿ ಹತ್ರ, ಹೊಳೆ ಹತ್ರ ಹೋಗಬಾರ್ದು ಅನ್ನುವಂಥ ಕಟ್ಟುಪಾಡುಗಳು ನಿಮ್ಮ ಪೋಷಕರಿಂದ ಬರುತ್ತೆ. ಅದು ಯಾಕೆ ಅಂತ ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ. ಇತ್ತೀಚೆಗೆ ಪ್ರವಾಹಗಳು, ಹೊಳೆಯ ಹರಿವು ಹೆಚ್ಚಾಗ್ತಾ ಇದೆ. ಆದರೆ ಸಣ್ಣ ಪುಟ್ಟ ಮಕ್ಕಳು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಕುತೂಹಲದಿಂದ
ಆಳಕ್ಕಿಳಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುಳಿಗೆ ಸಿಕ್ಕಿ ತಮ್ಮ ಜೀವವನ್ನು ಕಳೆದುಕೊಂಡವರು ಕೂಡ ಇದ್ದಾರೆ. ಏನಪ್ಪ ಇದ್ದಾರೆ ಅಂತಿದ್ಯಾ? ಇಲ್ಲ, ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಲ್ವಾ ಸ್ನೇಹಿತರೆ? ಹಿಂದೆ ಇದ್ದಂಥ ಪರಿಸ್ಥಿತಿ ಈಗ ಇಲ್ಲ. ನಾವು ಮರಗಿಡಗಳನ್ನು ನಾಶ ಮಾಡ್ತಾ ಇದ್ದೇವೆ. ಯಾವ ಸಂದರ್ಭದಲ್ಲಿ ಪ್ರವಾಹ ಬರಬಹುದು ಅನ್ನುವ ಕಲ್ಪನೆ ಕೂಡ ನಮಗಿಲ್ಲ. ಮೀನುಗಾರರು ಸಮುದ್ರಕ್ಕೆ ಮೀನು ಹಿಡಿಯೋದಕ್ಕೆ ಇಳಿದಂಥ ಸಂದರ್ಭದಲ್ಲಿ ಅವರ ಜೀವವನ್ನೇ ಪಣಕ್ಕೆ ಇಟ್ಟು ಮೀನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇಂದಿಗೂ ಕೂಡ ಕೆಲವರು ಸುಳಿಗೆ ಸಿಕ್ಕಿ ಬಚಾವಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಹಾಗಾಗಿ ಇತ್ತೀಚಿನ ಸಮೂಹ ಮಾಧ್ಯಮಗಳು ಹಾಗೂ ರೇಡಿಯೋಗಳು ಅವಾಗವಾಗ ನಮಗೆ ಸೂಚನೆಗಳನ್ನ ನೀಡ್ತಾ ಇರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದ್ರೆ, ಅದು ಹವಾಮಾನ ಇಲಾಖೆ ನಮಗೆ ನೀಡುವಂಥ ಎಚ್ಚರಿಕೆಯ ಸಂದೇಶ ಆಗಿರುತ್ತೆ. ಆದರೆ ಅದನ್ನೂ ಕೂಡ ಧಿಕ್ಕರಿಸಿ ಸಮುದ್ರಕ್ಕೆ ಇಳಿದವರು ತಮ್ಮ ಜೀವವನ್ನೇ ಕಳೆದುಕೊಂಡಿರುವಂಥ ನಿದರ್ಶನಗಳು ಇಂದಿಗೂ ಕೂಡ ಇದೆ. ಅವರು ಹೇಳ್ತಾರೆ, ಹಾಗಂತ ನಮ್ಮ ಹೊಟ್ಟೆ ಪಡನ ನಾವು ಬಿಡೋಕ್ಕಾಗುತ್ತಾ ಸ್ವಾಮಿ ಅಂತ ಯೋಚನೆ ಮಾಡೋರು ಇರ್ತಾರೆ. ಯಾವುದೇ ಸಲಹೆ ಸೂಚನೆಗಳನ್ನ ಅವರು ಸುಮ್ಮನೆ ನೀಡೋದಿಲ್ಲ, ನಿಖರವಾಗಿ ತಿಳ್ಕೊಂಡೇ ನೀಡಿರ್ತಾರೆ. ಇದನ್ನ ಪ್ರತಿಯೊಬ್ಬರು ಗಮನಿಸಬೇಕಾಗಿದೆ. ಇವತ್ತು ನಮ್ಮದೇ ಒಂದು ಲೋಕ ಅಂತ ನಾವು ಇದ್ದು ಬಿಟ್ರೆ ಇದಕ್ಕೆಲ್ಲ ಏನು ಬೆಲೆ ಇದೆ? ನದಿಯ ಹರಿವು ದಿಣ್ಣೆಯಿಂದ ಹರಿತಾ ಇರುತ್ತೆ, ಹಳ್ಳಗಳಿಗೂ ಸೇರುತ್ತೆ. ಹಾಗೆ ಕುಳುಕಿ ಬಳುಕಿ ಹಾಗೆ ಸುಂದರವಾದ ನರ್ತನವನ್ನು ಮಾಡುತ್ತಾ ನದಿ ಹರಿತಾ ಇದೆ. ನೋಟವೇನು ಸುಂದರ, ನಲಿಯುತ್ತಿದೆ ವಸುಂದರ. ಎಂಥ ಸಾಲು! ನೋಡ್ತಾ ಇದ್ರೆ ಏನು ಸುಂದರವಾಗಿ ಆ ನರ್ತನ, ಆ ಒಂದು ಬಳುಕು, ಇವೆಲ್ಲವನ್ನ ನೋಡಿ ವಸುಂಧರ ಭೂಮಿ ತುಂಬ ಖುಷಿ ಪಡ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ಯುಗದಲ್ಲಿ ಇದು ಭೂಮಿ ತುಂಬ ದುಃಖ ಪಡ್ತಾ ಇದೆ. ನೀರಿಲ್ಲದೆ ಎಷ್ಟೋ ಜನ ತಮ್ಮ ಜೀವವನ್ನೇ ಕಳ್ಕೊಂಡಿದ್ದಾರೆ. ನಾವು ಹಲವಾರು ಯಾತ್ರೆಗಳನ್ನ ಅದನ್ನ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಯಾರಿಗೋ ಏನೋ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ವಿಡಿಯೋ ಮಾಡ್ತೀವಿ ಅಷ್ಟೇ. ಅವರು ನೀರನ್ನ ಕೇಳ್ತಾ ಇರ್ತಾರೆ. ನಮ್ಮ ಹತ್ರ ನೀರಿರುತ್ತೆ, ಆದರೂ ಕೂಡ ನಾವು ಕೊಡೋದಿಲ್ಲ. ಯಾಕೆ? ಕೆಲವರು ಮೈಲಿಗೆ ಅಂತಾರೆ, ಇನ್ನು ಕೆಲವರು ನಮಗೆ ಇಲ್ಲ, ಅವ್ರಿಗಿಲ್ಲಿಂದ ಕೊಡ್ಲಿ ಗುರು ಅಂತಾರೆ. ಇವೆಲ್ಲವೂ ಕೂಡ ಬಿಟ್ಟು ನಾವು ಬದುಕಬೇಕಾಗಿದೆ. ಇವತ್ತಿಗೂ ಕೂಡ ಕೆಲವು ಗ್ರಾಮೀಣ ಪ್ರದೇಶಗಳಲ್ಲಿ ನೀರು ಕೇಳಿದಂಥ ಸಂದರ್ಭದಲ್ಲಿ ನೀರು ಕೊಡ್ತಾರೆ, ಆದರೆ ಲೋಟನ ಅಲ್ಲೇ ಇಟ್ಬಿಡಿ ಅಂತಾರೆ. ಯಾಕೆ? ಅದನ್ನು ಅವರು ಸೋಪ್ ಹಾಕಿಕೊಂಡು ತುಳಸಿ ರಸವನ್ನು ಹಾಕಿಕೊಂಡು ತೊಳಿತಾರೆ. ಯಾಕೆ ಸ್ವಾಮಿ? ಇದನ್ನು ಯಾಕೆ ಯಾರು ಯೋಚನೆ ಮಾಡಲ್ಲ? ಇವತ್ತು ಏನೇ ಸುಂದರವಾಗಿದ್ರೂ ಕೂಡ ಇದು ವಾಸ್ತವ ಪರಿಸ್ಥಿತಿ. ನಾವು ಹೋಗುವಾಗ ಏನೋ ಅದನ್ನು ತೆಗೆದುಕೊಂಡು ಹೋಗ್ತೀವ? ಇಲ್ಲ. ನೀರಿದ್ರೂ ಕೂಡ ಕೊಡಲ್ಲ.
ನೀರಿದ್ರೂ ಕೂಡ ಇಲ್ಲ ಅಂತಾರೆ. ಇದು ತುಂಬ ದುಃಖದ ಪರಿಸ್ಥಿತಿ. ಇಲ್ಲಿ ಲೇಖಕರು ಆ ನೋಟ, ಆ ನೀರನ್ನ ಹರಿಯುತ್ತಿರುವಂತಹ ನೋಟವನ್ನು ನೋಡಿ ನಲಿಯುತ್ತಿದೆ ವಸುಂಧರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ನಲಿತಾ ಇದೆ. ಹಸಿರು ಸುತ್ತಮುತ್ತಲೂ ಕೂಡ ಬೆಳೀತಾ ಇದೆ ಅಂತ ಹೇಳುತ್ತಾರೆ. ಮಾಟವಾದ ಮೈಯ ತರುಣಿಯಂತೆ ನೀನು ಬಾರೆ ಅಂತ ನದಿಯನ್ನ ಹರಿತಾ ಇದ್ದಾರೆ. ಮಾಟವಾದ ಮೈಯ ತರುಣಿಯಂತೆ ನೀನು ಬಾರೆ, ಬರುವಾಗ ಚೆಲುವ ತಾರೆ. ಅಂದರೆ ಒಬ್ಬ ಸುಂದರ ಯುವತಿ ಯಾವ ರೀತಿ ಬರ್ತಾಳೆ ಆ ರೀತಿಯಾಗಿ ಬಾ, ನನ್ನೊಂದಿಗೆ ನೀನು ಮಾತನಾಡು. ಒಂದು ರೋಮಾಂಚನಕಾರಿ ಸಂದೇಶವನ್ನು ಇಲ್ಲಿ ನೀಡುತ್ತಾರೆ. ನದಿಯನ್ನ ಹೆಣ್ಣಿಗೆ ಹೋಲಿಸ್ತಾರೆ. ಆ ತರುಣಿ ತನ್ನ ಯೌವನದ ಸಂದರ್ಭದಲ್ಲಿ ಹೇಗೆ ಕಾಣಿಸ್ಕೊಳ್ತಾಳೆ, ಹಾಗೆ ಆಕೆಯ ಮೈಯ ಮಾಟ ಹೇಗೆ ಸುಂದರವಾಗಿ ಕಾಣಿಸ್ತಾ ಇದೆ, ಅದೇ ರೀತಿ ನೀನು ಕೂಡ ಬಾ. ಇವತ್ತು ನಾನು ನಿನ್ನ ಜೊತೆ ತುಂಬಾ ಮಾತನಾಡುವಂಥದ್ದಿದೆ. ಇವತ್ತಿಗೂ ಕೂಡ ನೀನು ಮಳೆಯ ರೂಪದಲ್ಲಿಯೂ ಕೂಡ ಭುವಿಯನ್ನು ಸೋಕ್ತಾ ಇಲ್ಲ. ಯಾಕೆ ಅನ್ನೋದೇ ನನಗೂ ಕೂಡ ಅರ್ಥ ಆಗ್ತಿಲ್ಲ ಅಲ್ವಾ ಸ್ನೇಹಿತರೆ? ಈ ನದಿ ಹರಿತಾ ಇದೆ, ಆದರೆ ಬತ್ತಿ ಹೋಗ್ತಾ ಇದೆ. ಇವತ್ತಿಗೂ ಕೂಡ ಮಳೆ ಇಲ್ಲದಿರುವಂತಹ ಎಷ್ಟೋ ಪ್ರದೇಶಗಳು ಈ ರೀತಿಯಾದಂತಹ ಸುಂದರ ಸನ್ನಿವೇಶಗಳನ್ನು ನೋಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನೀನು ಆ ನದಿ ಸುಂದರವಾದ ಯುವತಿಯ ರೂಪದಲ್ಲಾದರೂ ನೀನು ಬಾ, ನಿನ್ನ ಲಾವಣ್ಯವನ್ನ ಇಲ್ಲಿ ತೋರಿಸು, ನಾನು ಅದನ್ನು ವರ್ಣಿಸಿ ಹಾಡ್ತೀನಿ ಅಂತ ಲೇಖಕರು ಹೇಳ್ತಾರೆ. ಬರುವಾಗ ಚೆಲುವ ತಾರೆ ಅಂತಾರೆ. ಎಂಥ ಸಾಲಲ್ವಾ? ನೀನು ಕೋಪದಿಂದ ಬರಬೇಡ, ಬರುವಾಗ ಪ್ರೀತಿಯಿಂದ ಬಾ. ಕೋಪದಿಂದ ಬಂದು ಭೂಮಿಯನ್ನೆಲ್ಲ ನಾಶ ಮಾಡಬೇಡ ತಾಯಿ. ನಿನ್ನ ಪ್ರೀತಿ, ಆ ಮಮತೆಯನ್ನ ನಮಗೂ ಕೂಡ ಕೊಡು. ಎಷ್ಟೋ ರೈತರು ಇಂದಿಗೂ ಕೂಡ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ ತಾಯಿ. ದಯವಿಟ್ಟು ಬಂದು ಭೂಮಿಯನ್ನು ತಣಿಸು, ಭೂಮಿಯನ್ನು ತಂಪು ಮಾಡು ತಾಯಿ. ನಿನ್ನಲ್ಲಿ ನಾನು ಬೇಡಿಕೊಳ್ತಾ ಇದ್ದೇನೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ತಾಯಿ. ನೀನು ನನ್ನ ತಾಯಿ ಅಲ್ವೇ? ತಾಯಿ ಮಗು ಹತ್ತಾಗ ಹಾಲನ್ನು ಕೊಡ್ತಾಳೆ, ಹಾಗೆ ನೀನು ಈ ಭೂಮಿಯನ್ನು ತಂಪು ಮಾಡಬಾ. ದಗೆದಗಿಸ್ತಾ ಇದೆ, ತುಂಬಾ ಬಿಸಿಲಿದೆ ತಾಯಿ. ಈ ಬಿಸಿಲನ್ನ ತಣಿಸೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಇಡೀ ರೈತ ಕುಲಕ್ಕೆ ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಕಲ್ಪಿಸಿಕೊಡು ತಾಯಿ ಅಂತ ಆ ನದಿಯಲ್ಲಿ ಲೇಖಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಲ್ವಾ ಸ್ನೇಹಿತರೆ? ಇಷ್ಟೊತ್ತು ನದಿಯ ಬಗ್ಗೆ ನಾವು ಹಲವಾರು ವಿಷಯಗಳನ್ನ ಭಾವನಾತ್ಮಕವಾಗಿ ಮಾತನಾಡಿದ್ದೇವೆ. ಈ ಗೀತೆಯನ್ನು ಕೇಳಿದಾಗ ನಮಗೆ ಹಲವಾರು ಯೋಚನೆಗಳು ಬರ್ತವೆ. ಇತ್ತೀಚಿನ ಪರಿಸ್ಥಿತಿಯೂ ಕೂಡ ನಮಗೆ ನೆನಪಾಗುತ್ತೆ. ಇತ್ತೀಚೆಗೆ ನದಿಗಳನ್ನು ಹಾಳು ಮಾಡುತ್ತಿರುವಂಥದ್ದು, ಹಾಗೆ ನದಿಗಳಿಗೆ ಹಲವು ಹೆಸರುಗಳನ್ನು ಇಟ್ಟು ಅದನ್ನು ಇವತ್ತಿಗೂ ಕೂಡ ಆರಾಧಿಸೋರು ಇದ್ದಾರೆ.
ಅದನ್ನು ತೆಗಳುವವರು ಕೂಡ ಇದ್ದಾರೆ. ಇವೆರಡರ ನಡುವೆ ನದಿ ತನ್ನ ಕೆಲಸವನ್ನು ಮಾತ್ರ ನಿಲ್ಲಿಸಿಲ್ಲ. ಅದು ನಿಲ್ಲಿಸಿದ್ರೆ ಏನಾಗಬಹುದು ಗೊತ್ತಾ? ಅದನ್ನು ಹೊಸದಾಗಿ ನಾನೇನು ಹೇಳಬೇಕಾಗಿಲ್ಲ ಬಿಡಿ. ಅದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಡೀ ಬರಗಾಲ ಬರಬಹುದು. ತಿನ್ನೋದಕ್ಕೆ ಕುಡಿಯೋದಕ್ಕೆ ನೀರು ಇರಲ್ಲ, ಆಹಾರನೂ ಇರಲ್ಲ. ಅಂಥ ಪರಿಸ್ಥಿತಿ ಯಾರಿಗೂ ಕೂಡ ಬರದೇ ಇರಲಿ. ಎಲ್ರಿಗೂ ಕೂಡ ಆರೋಗ್ಯವನ್ನು ದೇವರು ಕರುಣಿಸಲಿ. ಹಾಗೆ ಇನ್ನು ಮುಂದೆ ಆದರೂ ಕೂಡ ಪ್ರತಿನಿತ್ಯ ನಿಮ್ಮ ಜನ್ಮದಿನದಲ್ಲಿ ಗಿಡಗಳನ್ನು ನೆಡುತ್ತಾ ಈ ಸುಂದರ ಪರಿಸರವನ್ನು ನಾವೆಲ್ಲರೂ ಕೂಡ ಕಾಪಾಡಬೇಕಾಗಿದೆ. ಇವತ್ತಿಗೂ ಕೂಡ ಅನೇಕ ಸವಾಲುಗಳು ನಮ್ಮ ಮುಂದಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪರಿಸರ ದಿನಾಚರಣೆ ಕೂಡ ಬರ್ತಾ ಇದೆ. ಯಾವ ದಿನಾಚರಣೆ ಬಂದರೆ ಏನು ಸ್ವಾಮಿ? ಒಂದು ದಿನ ಮಾತ್ರ ನಾವು ಗಿಡಗಳನ್ನ ನೆಡ್ತೇವೆ, ನಂತರದಲ್ಲಿ ಅದನ್ನು ಕಡಿದು ನಾವು ಬಂಗ್ಲೆಗಳನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಪರಿಸರ ದಿನ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ಇವತ್ತಿಗೂ ಕೂಡ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಪರಿಸರ ದಿನವನ್ನು ಆಚರಣೆ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಕೇವಲ ಗಿಡಗಳನ್ನು ನೆಡ್ತಾರಷ್ಟೆ. ಅದು ನೀರು ಕಾಣಬೇಕು ಅಥವಾ ಬೆಳವಣಿಗೆ ಹೊಂದಬೇಕು ಅಂದರೆ ಇಲ್ಲ, ಆ ನದಿ ಮಳೆಯ ರೂಪದಲ್ಲಿ ಬರಬೇಕು. ಇಲ್ಲ ಅಂದರೆ ಮುಂದಿನ ವರ್ಷ ಮತ್ತೆ ಪರಿಸರ ದಿನಾಚರಣೆ ಬರಬೇಕಾಗಿದೆ. ಸೊ ಅದೇನೇ ಇರಲಿ ಸ್ನೇಹಿತರೆ, ಈ ನದಿ ಹಲವಾರು ಹೆಸರುಗಳಿಂದ ತನ್ನ ಜನ್ಮಸ್ಥಾನದಿಂದ ಹರಿದು ನಮ್ಮೆಲ್ಲರನ್ನ ಪಾವನಗೊಳಿಸ್ತಾ ಇದ್ದಾಳೆ. ಈ ನದಿಗೆ ಕಲುಷಿತಗೊಳಿಸ್ತೆ ನದಿಯನ್ನು. ನಾವೆಲ್ಲರೂ ಕೂಡ ಇದನ್ನು ಕಾಪಾಡುವ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಮುಂದಿನ ಭಾವನಾ ಕಾರ್ಯಕ್ರಮದಲ್ಲಿ, ಭಾವಸುಮ ಕಾರ್ಯಕ್ರಮ ಸರಣಿಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಮಾಹಿತಿ ಖಜಾನೆಯ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ಓ ನದಿ ಓ ನದಿ, ಕಡಲ ಸೇರ ಓಡುತ್ತಿರುವೆ ಓ ನದಿ. ಜೀವನದಿ 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 ಜೀವನದಿ